ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ ಪ್ರಸಾದ್. ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು, ಇವಾಗ ಸಿನಿಮಾಗೆ ಕಾಲಿಡುವಂತ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಫಸ್ಟ್ ದೇವ್ರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ. ಅದೃಷ್ಟ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ. ಮೊದಲನೇದಾಗಿ ನಾನು ಫಸ್ಟ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಮತ್ತೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ, BKR ಸಿನಿಮಾಸ್ ಅವ್ರಿಗೆ. ಅವರೇ ಫಸ್ಟ್ ಟೈಮ್ ಕಾಲಿಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನ್ ಅಲ್ಲಿ. ಆದ್ರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡ್ಕೊಡಿದ್ದಕ್ಕೆ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಸುಮಾರು ಅಂಶಗಳಿದೆ. ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು. ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತೆ ಅಪ್ಪ ಮಗನ ಮಧ್ಯ ಇರೋ ಒಂದು ಪ್ರೀತಿ, ಅದು ಮಾತ್ರ ಅಲ್ಲ, ಹೀರೋಯಿನ್ ಮತ್ತೆ ಅವಳ ಅಪ್ಪ ಮಧ್ಯ ಇರೋ ಒಂದು ಅಮೇಝಿಂಗ್ ಇಮೋಷನಲ್ ಬಾಂಡಿಂಗ್ ನ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್, ರಿಲಿಜಿಯಸ್ ಆಸ್ಪೆಕ್ಟ್, ಮತ್ತೆ ಇನ್ನೊಂದೇನಂದ್ರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನ ನಾವು ನೋಡಿದೀವಿ. ಅದು ಹೊಸದಂತ ಹೇಳಕ್ಕಾಗಲ್ಲ. ನಮ್ಮ ಸಿನಿಮಾದಲ್ಲಿ ಹೊಸದೇನು ಅಂದ್ರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಸೈನ್ಸ್ ಕೂಡ ರಿಲಿಜನ್ ಜೊತೆನೆ ನಿಲ್ಬಹುದು ಅನ್ನೋದೊಂದನ್ನ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ. ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಷ್ಟು ಅಂಶಗಳನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ 2 hours ಅಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ ಮುಂದೆ ತರ್ತಿದೀವಿ. ಸೊ ಎಲ್ರಿಗೂ ಈ ಟೀಮ್ ಅಲ್ಲಿ ವರ್ಕ್ ಮಾಡಿದವ್ರಿಗೆ, ಅರುಣ್ ಸರ್ ಆಗಿರ್ಬೋದು, ಗಗನ್ ಸರ್, ವಿಜಿ ಸರ್, ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನ್ನ ಟೈಮ್ ಮತ್ತೆ ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಶರತ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಆ್ಯಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ, ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಕ್ಕೆ, ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ನನಗೆ ವರ್ಕ್ ಮಾಡಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ BKR ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು. ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ. ಚಿಲ್ಲರ್ ಮಂಜು ಸರ್ನ ಬಿಟ್ಟೆ, ಸಾರಿ, ಅವ್ರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ ಅಲ್ಲಿ ಅಂದ್ರೆ ಐ ಥಿಂಕ್ ನಮ್ಗೆ 60 ದಿನ ಏನ್ ವರ್ಕ್ ಮಾಡಿದೆವೋ ಚಿಲ್ಲರ್ ಮಂಜು ಸರ್ ಇಂದ ಮತ್ತೆ ನಮ್ ವಿನೋದ್ ಅವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು. ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ರು. ಸೊ ನಮ್ 60 days ಎಫರ್ಟ್ ಏನ್ ಹಾಕಿದೀವೋ ನಿಮ್ಗೆ ನಮ್ ಟೀಸರ್ ಅಲ್ಲಿ ಇವಾಗ ಕಾಣಿಸಿದೆ. ಅಂಡ್ ಮುಂದೆ ನಮ್ ಥಿಯೇಟರ್ ಅಲ್ಲೂ ಅಷ್ಟೇ ಇಂಪ್ಯಾಕ್ಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಂದಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನನ್ನ ಪಾತ್ರ ಬಂದು ಕಾವ್ಯ ಅಂತ. ಸೊ ರೋಣ ಅನ್ನೋ ಏನು ಒಂದು ಹಳ್ಳಿ ದೇವಸ್ಥಾನ ಇದೆಯೋ ಅಲ್ಲಿಂದ ಓದಿ ಸಿಟಿಗೆ ಹೋಗಿದ್ದಾಳೆ. ಆದ್ರೂ ನನಗೆ ಇಷ್ಟ ಆಗಿದೆ ಏನಂದ್ರೆ ಸಿಟಿಲೇ ಸೆಟಲ್ ಆಗ್ಬಿಟ್ಟಿಲ್ಲ. ಅವಳು ಏನ್ PhD ಮಾಡಿದಾಳೋ ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನ್ ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ. ಸೊ ಐ ಥಿಂಕ್ ಯಾರು ಏನಂದ್ರೆ ತಪ್ಪು ಹೇಳಿದ್ನ ಇಲ್ಲ, ಅದ್ ನನ್ ನಿಜವಾಗ್ಲೂ ಇಷ್ಟ ಆಯ್ತು. ಯಾಕೆಂದ್ರೆ ಎಷ್ಟೊಂದ್ ಜನ ಸಿಟಿಗೆ ಬಂದವ್ರು ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಈವನ್ ಪಾತ್ರ ವಾಪಸ್ ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸಕ್ ಟ್ರೈ ಮಾಡ್ತಿದ್ದಾಳಲ್ಲ, ಯಾರೇ ನೋಡಿದ್ರು ಅವರಲ್ಲೂ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ ಒಂದು. ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೆ ಅದು ಟಚ್ ಆಗ್ಬೋದು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು.